ಸೊ ಫಸ್ಟು ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಡಿಪೋ ರೈಸ್ ಇದ್ರೂ ಕೂಡ ತೊಗೋಬೋದು. ಮತ್ತು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಫಸ್ಟ್ ಇವೆರಡನ್ನ ವಾಶ್ ಮಾಡ್ಕೊಳ್ಳೋಣ. ಈಗ ಬೇಳೆ ಮತ್ತು ಅಕ್ಕಿನ ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಈಗ ತರಕಾರಿನ ನಾನು ನೋಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದಪ್ಪ ದಪ್ಪ ಹಾಕಿದ್ರೆ ಮಕ್ಳು ಏನು ಮಾಡ್ತಾರೆ, ಎಲ್ಲ ಆಯ್ದು ಇಟ್ಬಿಡ್ತಾರೆ. ಸೊ ಈ ಥರ ಸಣ್ಣ ಕಟ್ ಮಾಡೋದ್ರಿಂದ ಅದು ಫುಲ್ಲು ಬೆಂದು ನೀರಾಗಿ ಟೇಸ್ಟು ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತು. ಮತ್ತು ಮಕ್ಕಳು ಕೂಡ ಆಯಕ್ಕೆ ಹೋಗಲ್ಲ ತರಕಾರಿನ. ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ನೂಕೋಲನ್ನ ಮಾತ್ರ ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ನಾನು ಯೂಸ್ ಮಾಡ್ತಿದ್ದೀನಿ, ಬಟ್ ಈಗಲ್ಲ. ಕ್ಯಾಪ್ಸಿಕಮ್ ಬೆಂದರೆ ಅಷ್ಟು ಟೇಸ್ಟ್ ಇರಲ್ಲ ಅಂತ ಅಂದ್ಬಿಟ್ಟು ನಾನು ಬೇಯಕ್ಕೆ ಹಾಕೋತಿಲ್ಲ. ಸೊ ನೆಕ್ಸ್ಟ್ ನಾನು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತೀನಿ. ಸೊ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಈಗ ನಾನಿಲ್ಲಿ ಅಕ್ಕಿ ಜೊತೆನೆ ತರಕಾರಿ ಮತ್ತು ಬೇಳೆ ಎಲ್ಲ ಹಾಕೊಂಡಿದ್ದೀನಿ. ಅದ್ರ ಜೊತೆ ದಪ್ಪದಾಗಿ ಈ ಥರ ದಪ್ಪ ಕಟ್ ಮಾಡಿರೋ ಈರುಳ್ಳಿನ ಕೂಡ ಹಾಕೋತಾ ಇದ್ದೀನಿ. ಸೊ ಇದಕ್ಕೀಗ ಇದಕ್ಕೆ ನೀರನ್ನ ಹಾಕೋತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಯಾಕಂದರೆ ಅಕ್ಕಿ ಥರ ಇದ್ದರೆ ಬಿಸಿಬೇಳೆ ಬಾತ್ ಚೆನ್ನಾಗಿರಲ್ಲ. ಸೊ ನೀರನ್ನ ಜಾಸ್ತಿನೇ ಹಾಕೊಳ್ಳಿ. ಅಕ್ಕಿ ಎಷ್ಟು ಸಾಫ್ಟಾಗಿ ಬೇಯುತ್ತೋ ಗಂಜಿ ಥರ ಆದಷ್ಟು ಟೇಸ್ಟ್ ಜಾಸ್ತಿ ಬಿಸಿಬೇಳೆ ಬಾತು. ಸೊ ಅದಕ್ಕೆ ನೀರನ್ನ ಜಾಸ್ತಿ ಹಾಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಬೇಯಿಸ್ಕೋಬೇಕು. ಉಪ್ಪು ನಾನು ಕಡಿಮೆನೇ ಹಾಕೋತೀನಿ, ಬೇಕಂದ್ರೆ ಆಮೇಲೆ ಹಾಕೊಳ್ಳೋಣ. ನಾನೀಗ ಕಲ್ಲುಪ್ಪನ್ನ ಹಾಕೊಂಡಿದ್ದೀನಿ. ಈಗ ಇದನ್ನು ವಿಸಿಲ್ಗೆ ಇಟ್ಕೊಳ್ಳೋಣ. ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದಕ್ಕೆ ಒಂದು 5 ವಿಸಿಲ್ ಆಗೋವರೆಗೂ ಇದನ್ನು ಬೇಯಿಸ್ಕೊತೀನಿ. ಈಗ ವಿಸಿಲ್ ಬರಲಿ ಫಸ್ಟ್. ಸೊ ಈಗ ಪ್ರೆಷರ್ ಎಲ್ಲ ಹೋಗಿದೆ. ಸೊ ನಾನು ತೆಗ್ದಿದ್ದೀನಿ ನೋಡಿ ಕುಕ್ಕರು. ಮಕ್ಳಿಗೆ ತಿನ್ನಿಸ್ತೀವಲ್ವ ಆ ಥರ ಬೇಯಬೇಕು, ಆವಾಗಲೇ ಅದು ಟೇಸ್ಟ್. ಸೊ ನಾನು ನಿಮಗೆ ಆಗಲೇ ಬಟಾಣಿ ಹಾಕೋದನ್ನು ನಾನು ಸ್ಕಿಪ್ ಮಾಡಿದ್ದೆ. ಸೊ ಬಟಾಣಿ ಕೂಡ ಹಾಕಿ ನಾನು ಬೇಯಿಸ್ಕೊಂಡಿದ್ದೀನಿ ಇಲ್ಲಿ. ಸೊ ಈಗ ನಾನು ಮತ್ತೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣಿನ ರಸ ಹಾಕೋಬೇಕು. ನೋಡಿ ಎಷ್ಟು ತೆಳುವಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಗಟ್ಟಿಯಾಗಿದ್ದರೆ ಒಳ್ಳೆ ರೈಸ್ ಬಾತ್ ಥರ ಆಗಿಬಿಡುತ್ತೆ. ಸೊ ಇದೇ ಥರ ತೆಳುವಾಗಿ ಮಾಡ್ಕೊಳ್ಳಿ. ನೀವು ಸೇಮ್ ದೇವಸ್ಥಾನದಲ್ಲಿ ತಿನ್ನೋಕ್ಕೆ ಇಷ್ಟಪಡ್ತೀರಲ್ವ, ಅದೇ ಥರನೇ ಮಾಡ್ಕೋಬೋದು ಮನೆಯಲ್ಲಿ ಕೂಡ. ಒಂದ್ಸತಿ ಟ್ರೈ ಮಾಡಿ ಈ ಥರ. ನೆಕ್ಸ್ಟ್ ಇದಕ್ಕೆ ಅರಿಶಿನ ಹಾಕೋತಿದ್ದೇನೆ. ಅರಿಶಿನ, ನೆಕ್ಸ್ಟ್ ಇಲ್ಲಿ ನಾನು NTR ಬಿಸಿಬೇಳೆ ಬಾತ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪೌಡರ್ನ ಹಾಕೋತಾ ಇದ್ದೀನಿ. ಕೆಲವರು ಮನೇಲೇ ಮಾಡ್ಕೋತಿರೋ ಪೌಡರು, ಅದು ನಿಮ್ಮ ಇಷ್ಟ. ಸೊ ನಾನು ಬಿಸಿಬೇಳೆ ಬಾತ್ ಪೌಡರ್ನ ಮನೇಲಿ ಮಾಡ್ಕೊಂಡಿಲ್ಲ, ಅಂಗಡಿ ಪೌಡರ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಆಗಲೇ ಫ್ರೇಗ್ರೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದನ್ನು ನಾನು ಸಿಮ್ ಮಾಡಿ ಬೇಯಿಸ್ಕೊತಿದ್ದೀನಿ. ಸೊ ಈಗ ಇದನ್ನು ನಾನು ಬೇರೆ ಸ್ಟವ್ಗೆ ಇಟ್ಕೋತೀನಿ ಸಿಮ್ ಮಾಡಿಕೊಂಡು. ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಇದು ಸಿಮ್ಮಲ್ಲೇ ತಿರುಗಿಸ್ತಾ ಇರಿ. ಬೇಕಂದರೆ ನೀವು ನೀರನ್ನ ಕೂಡ ಹಾಕೋಬೋದು ಇನ್ ಕೇಸ್ ತುಂಬ ಗಟ್ಟಿ ಆಗ್ತಿದೆ ಅಂದರೆ. ಬಟ್ ನಾನಿಲ್ಲಿ ಏನು ಹಾಕಲ್ಲ. ಈಗ ಇಲ್ಲಿ ಒಗ್ಗರಣೆಗೆ ಇಟ್ಟಿದ್ದೀನಿ ನಾನು. ಆಯಿಲ್ ಹಾಕೋತಾ ಇದ್ದೀನಿ ಫಸ್ಟು. ನೆಕ್ಸ್ಟ್ ತುಪ್ಪನ ಹಾಕೋತಾ ಇದ್ದೀನಿ. ಸೊ ತುಪ್ಪನ ನಾನು ಮನೆಯಲ್ಲೇ ಯೂಸ್ ಮಾಡ್ತೀವಿ, ಅದಕ್ಕೆ ಮನೇಲಿ ಮಾಡಿರೋ ತುಪ್ಪನೇ ನಾನು ಬಳಸ್ತಾ ಇದ್ದೀನಿ. ಸೊ ಡೈಲಿ ಮ್ಯಾಕ್ಸಿಮಮ್ ನಾವು 6 ಸ್ಪೂನಷ್ಟು ತುಪ್ಪ ಆದರೂ ತಿನ್ನಬೇಕಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ. ನಾವು ಅನ್ಕೋತೀವಿ ತುಪ್ಪ ತಿಂದ್ಬಿಟ್ರೆ ವೆಯ್ಟ್ ಗೇನ್ ಆಗುತ್ತೆ ಅಂತ. ಆ್ಯಕ್ಚುಲಿ ನನ್ನ ಪರ್ಸನಾಲಿಟಿ ನೀವು ನೋಡ್ಬೋದು. ನಾನು ಡೈಲಿ ತುಪ್ಪ ತಿಂದ್ರೂ ಇದೇ ಪರ್ಸನಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆಯದು, ಲೈಕ್ ಮೂಳೆಗೆ
ಎಲ್ಲ ಒಳ್ಳೆಯದು. ಸೊ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಕೂಡ ಡೈಲಿ ಆದಷ್ಟು ತುಪ್ಪನ ಯೂಸ್ ಮಾಡಿ. ಡೈರೆಕ್ಟಾಗಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಅಡುಗೆಗೆ, ಒಗ್ಗರಣೆಗೆ, ಟಿಫನ್ಸ್ ಹೆಂಗೂ ಮಾಡ್ತೀವಿ ಅಲ್ವಾ. ಸೊ ಆದಷ್ಟು ತುಪ್ಪನ ಯೂಸ್ ಮಾಡಿ. ಆಯಿಲ್ನ ಕಮ್ಮಿ ಮಾಡಿ, ಯಾಕಂದರೆ ಆಯಿಲಿಂದನೇ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು. ಸೊ ತುಪ್ಪ ಯೂಸ್ ಮಾಡೋದ್ರಿಂದ ಬಾಡಿಗೆ ಗುಡ್ ಕೊಲೆಸ್ಟ್ರಾಲ್ ಕೂಡ ಆ್ಯಡ್ ಆಗುತ್ತೆ. ಆ್ಯಂಡ್ ದೆನ್ ಹೆಲ್ತ್ ಬೆನಿಫಿಟ್ಸ್ ಕೂಡ ಜಾಸ್ತಿ ಇದೆ. ಸೊ ನಾನು ನೋಡಿ ಆಯಿಲ್ಗಿಂತ ತುಪ್ಪನೇ ಜಾಸ್ತಿ ಬಳಸಿದ್ದೀನಿ ಇಲ್ಲಿ. ಸೊ ಇದಕ್ಕಾದ್ಮೇಲೆ ನಾನು ಸಾಸಿವೆನ ಹಾಕೋತೀನಿ. ಒಗ್ಗರಣೆಗೆ ನೋಡಿ ಗೋಡಂಬಿ, ಕ್ಯಾಪ್ಸಿಕಮ್ಮು, ಮತ್ತು ಈರುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಆ್ಯಂಡ್ ದೆನ್ ಟೊಮೆಟೊ ಕೂಡ ಆ್ಯಡ್ ಮಾಡ್ತೀನಿ. ಇವಾಗ ಫಸ್ಟ್ ನೋಡಿ ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ನಾನೀಗ ಗೋಡಂಬಿ ಹಾಕೋತಿದ್ದೀನಿ. ಗೋಡಂಬಿ ಸ್ವಲ್ಪ ಬ್ರೌನಿಶ್ ಆಗಿ ಫ್ರೈ ಆಗಲಿ. ಇದಕ್ಕೆ ಇವಾಗ ಕರ್ಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕ್ತಾಯಿದ್ದೀನಿ ಒಂದೇ ಸತಿ. ಯಾವತ್ತೂ ಅಷ್ಟೇ ಒಗ್ಗರಣೆ ಸ್ವಲ್ಪ ಈರುಳ್ಳಿ ಬ್ರೌನ್ ಆದ್ರೇ ಫ್ರೇಗ್ರೆನ್ಸು. ನಾನು ಇದನ್ನು ನಿಮಗೆ ಆಲ್ಮೋಸ್ಟ್ ನಾನು ಕುಕ್ಕಿಂಗ್ ವಿಡಿಯೋದಲ್ಲೆಲ್ಲ ಹೇಳ್ತಾನೆ ಇರ್ತೀನಿ. ಇದೇ ಥರ ಹಸಿ ಈರುಳ್ಳಿ ಹಾಕಿದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ, ಆವಾಗಲೇ ಫ್ರೇಗ್ರೆನ್ಸು ಮತ್ತು ಟೇಸ್ಟ್ ಚೆನ್ನಾಗಿರೋದು. ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗಬೇಕು, ಹಸಿಯಾಗಿದ್ದರೆ ಚೆನ್ನಾಗಿರಲ್ಲ. ಸೊ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಫ್ರೈ ಆಗ್ತಿರಲಿ, ಅಷ್ಟೊತ್ತಿಗೆ ನಾನು ಟೊಮ್ಯಾಟೊ ಕಟ್ ಮಾಡ್ಕೊತೀನಿ. ಸೊ ಅದು ಫ್ರೈ ಆಗೋ ಹೊತ್ತಿಗೆ ನಾನು ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಟೊಮ್ಯಾಟೊ ಯಾವತ್ತೂ ಅಷ್ಟೇ ಬೇಯಕ್ಕೆ ಹಾಕಬೇಡಿ. ಟೊಮ್ಯಾಟೊನ ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ಒಂದ್ಸತಿ ಫ್ರೈ ಮಾಡಿ ಅಂತ ಹೇಳಿದ್ದು. ನೀವು ಒಣಕೊಬ್ಬರಿ ಕೂಡ ಯೂಸ್ ಮಾಡ್ಕೋಬೋದು. ಲೈಕ್ ಒಗ್ಗರಣೆ ಎಲ್ಲ ಹಾಕಿ ಆದಮೇಲೆ ಲಾಸ್ಟಲ್ಲಿ ಒಣಕೊಬ್ಬರಿ ಹಾಕಿ. ಈಗ ನನ್ನ ಹತ್ರ ಒಣಕೊಬ್ಬರಿ ಇಲ್ಲ, ಅದಕ್ಕೆ ನಾನು ಹಾಕ್ತಿಲ್ಲ. ನಾನು ಮೀಡಿಯಮ್ ಸೈಜ್ 2 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಹುಣಸೆ ರಸ ಹಾಕಿದ್ದೀನಿ. ಸೊ 2 ಟೊಮೆಟೊ ಸಾಕು. ಇದ್ರ ಜೊತೆ ಕೊತ್ತಂಬರಿ ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಚೆನ್ನಾಗಿ ಕಾಣುತ್ತೆ ಅಂತ ಜಾಸ್ತಿ ಕೊತ್ತಂಬರಿ ಹಾಕಿದ್ರೆ ಜಾಸ್ತಿ ಟೇಸ್ಟ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಯಾವುದನ್ನು ಎಷ್ಟು ಕ್ವಾಂಟಿಟಿಲಿ ಹಾಕಬೇಕೋ ಅಷ್ಟೇ ಹಾಕಿದ್ರೇ ಟೇಸ್ಟ್ ಯಾವುದೇ ಅಡುಗೆ ಆಗಲಿ. ಈಗ ಉಪ್ಪು ನೋಡೋಕೆ ಚೆನ್ನಾಗಿದೆ ಅಂದ್ಬಿಟ್ಟು ಸುರಿದ್ರೆ ಚೆನ್ನಾಗಿರುತ್ತಾ? ಸೊ ಅದೇ ಥರನೇ ಎಲ್ಲನೂ ಯಾವ ಕ್ವಾಂಟಿಟಿಲಿ ಮಾಡಬೇಕೋ ಅದೇ ಕ್ವಾಂಟಿಟಿಲಿ ಮಾಡಿದ್ರೆ ಚೆಂದ. ಸೊ ಇವಾಗ ನೋಡಿ ಈಗ ನೀವು ನೋಡ್ಬೋದು ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಆನಿಯನ್ದು ಮತ್ತು ಕ್ಯಾಪ್ಸಿಕಮ್ದು. ಚೆನ್ನಾಗಿ ಫ್ರೈ ಆಗಲಿ. ಇನ್ನೊಂದು ಸ್ವಲ್ಪ ಅಷ್ಟೊತ್ತಿಗೆ ಬಿಸಿಬೇಳೆ ಬಾತ್ಲು ಕೂಡ ತಿರುಗಿಸ್ಕೊತೀನಿ. ಮೀಡಿಯಮ್ ಸಿಮ್ಮಲ್ಲಿನೇ ನಾನು ಬೇಯಿಸ್ಕೊತಾ ಇದ್ದೀನಿ. ಸೊ ತಳ ಕುತ್ಕೊಂಡಂಗೆ ನೋಡ್ಕೊಳ್ಳಿ. ಸೊ ಬಿಸಿಬೇಳೆ ಬಾತ್ ಜೊತೆ ಮೊಸರನ್ನ ಕೂಡ ಒಳ್ಳೆ ಕಾಂಬಿನೇಷನ್ನು. ಬಟ್ ನಾನೇನು ಮೊಸರನ್ನ ಮಾಡ್ತಿಲ್ಲ, ಯಾಕಂದರೆ ಆಲ್ರೆಡಿ ಮಳೆ ಬರ್ತಿದೆ ಮತ್ತು ತಿಂದು ಎಲ್ಲಿ ಕೋಲ್ಡ್ ಆಗುತ್ತೆ ಅಂದ್ಬಿಟ್ಟು. ಸೊ ಜಸ್ಟ್ ಖಾರ ಬುಂದಿನ ತರಿಸಿದ್ದೀನಿ ನಾನು. ಈಗ ನಾನು ಇದಕ್ಕೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸೊ ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಎರಡೂ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಚೆನ್ನಾಗಿ ಫುಲ್ ಸಾಫ್ಟ್ ಆಗಬೇಕು, ಆ ಥರ ಫ್ರೈ ಆಗಬೇಕು ಒಗ್ಗರಣೆ. ಟೊಮ್ಯಾಟೊ ಗೊಜ್ಜು ಮಾಡ್ಕೊತೀವಿ ಅಲ್ವಾ, ಅದೇ ಥರನೇ ಇಲ್ಲಿ ನಾನು ಚೆನ್ನಾಗಿ ಎಣ್ಣೆಲೇನೆ ಫ್ರೈ ಮಾಡ್ಕೊತಿದ್ದೀನಿ. ಸೊ ಇವಾಗ ನೀವು ನೋಡ್ಬೋದು ಟೊಮ್ಯಾಟೊ ಅದ್ರ ಸಿಪ್ಪೆ ಎಲ್ಲ ಏನೋ ಸಪ್ರೇಟ್ ಆಗ್ತಿದೆ. ಸೊ ನೋಡಿ ಆಯಿಲ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಯಾರು ನಾವು ಮಾಡೋ ಬಿಸಿಬೇಳೆ ಬಾತು ಗಟ್ಟಿಯಾಗೋಗುತ್ತೆ, ತುಂಬ ನೀರಾಗೋಗುತ್ತೆ ಅನ್ನೋರು ನೋಡಿಕೊಂಡು ನೀರು ಹಾಕ್ಕೊಳ್ಳಿ.
ತುಂಬ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ, ತುಂಬ ತೆಳುವಾದ್ರೂ ಚೆನ್ನಾಗಿಲ್ಲ. ನೀವು ನೋಡ್ಬೋದು ಈ ಥರ ಕನ್ಸಿಸ್ಟೆನ್ಸಿ ಯಾವ ಥರ ಬಂದಿದೆ ಅಂತ. ತರಕಾರಿನೂ ಅಷ್ಟೇ ನೋಡಿ ಯಾವ ಥರ ಎಲ್ಲ ಮಿಕ್ಸ್ ಆಗಿ ಬೆಂದೋಗಿದೆ. ಸೊ ಮಕ್ಕಳು ಕೂಡ ಯಾರು ಆಯ್ದಿಡಲ್ಲ ಅಂತ ನಾನು ಅದಕ್ಕೆ ಫಸ್ಟ್ ಹೇಳಿದ್ದು ನಿಮಗೆ. ಸೊ ಈಗ ಇದು ಒಗ್ಗರಣೆ ಆಗಿದೆ. ಅದ್ರ ಜೊತೆ ಇದು ಬಿಸಿಬೇಳೆ ಬಾತ್ಗೆ ಹಾಕಿದ್ದು ಪೌಡ್ರ್ ವಾಸನೆ ಕೂಡ ಹೋಗಿದೆ. ಸೊ ನಾನು ಕುಕ್ಕರ್ನೂ ಆಫ್ ಮಾಡ್ಕೊತೀನಿ, ಒಗ್ಗರಣೆ ಎರಡೂ ಆಫ್ ಮಾಡಿ ಈ ಒಗ್ಗರಣೆನ ಇವಾಗ ಅದಕ್ಕೆ ಮಿಕ್ಸ್ ಮಾಡ್ತೀನಿ ನಾನು. ಸೊ ನೋಡಿ ಈಗ ರೆಡಿ ಆಗಿದೆ ಬಿಸಿಬೇಳೆ ಬಾತು. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಇದೇ ಥರನೇ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಅದು ಬಿಸಿಬೇಳೆ ಬಾತ್ ಲವರ್ಸ್ಗೆ ಮಾತ್ರನೇ ಗೊತ್ತಾಗುತ್ತೆ. ಕೆಲವರು ಹೇಳ್ತಾರೆ ಅಯ್ಯೋ ಅನ್ನ ಸಾಂಬಾರು ಥರನೇ ಇರುತ್ತೆ ಅಂತ. ಅದು ನಿಜ ಸುಳ್ಳು. ಇದೇ ಟೇಸ್ಟ್ ಬೇರೆ, ಅನ್ನ ಸಾಂಬಾರು ಟೇಸ್ಟೇ ಬೇರೆ. ಸೊ ನನಗಂತೂ ತುಂಬ ಇಷ್ಟ. ಆ್ಯಕ್ಚುಲಿ ಇದು ನನ್ನ ಅಜ್ಜಿ ರೆಸಿಪಿ. ಅಜ್ಜಿ ಇದೇ ಥರನೇ ಮಾಡ್ತಿದ್ರು. ಸೊ ನಾನು ಅದನ್ನೇ ಫಾಲೋ ಮಾಡಿ ಕಲ್ತಿದ್ದು. ಸೊ ನಿಜ ಟೇಸ್ಟ್ ಮಾಡಿ ನೀವು ಮನೆಯಲ್ಲಿ ಟೇಸ್ಟ್ ಯಾವ ಥರ ಇದೆ ಅಂತ ಕೂಡ ನನಗೆ ಕಮೆಂಟ್ ಮಾಡಿ. ಸೊ ಈಗ ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ಮೇಲೆ ಸ್ವಲ್ಪ ಬೂಂದಿ ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಸೊ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ. ತುಂಬ ಬಿಸಿ ಇದೆ, ಸ್ಮೆಲ್ಲನ್ನೇ ತಡ್ಕೊಳಕ್ಕಾಗ್ತಿಲ್ಲ, ಯಾಕಂದ್ರೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿರೋದಲ್ವಾ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ಅನ್ಕೊಬೋದು ಅವರೇ ಅಡುಗೆ ಮಾಡಿ ಅವರೇ ತಿಂದರೆ ನಿಜ ಟೇಸ್ಟ್ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಅಂತ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಮಾಡಿ ಟೇಸ್ಟ್ ಮಾಡಿ. ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.